ಹಲೋ ಡಾರ್ಲಿಂಗ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಚೆನ್ನಾಗೇ ಇರ್ಬೇಕು ಡಾರ್ಲಿಂಗ್. ನಮ್ಮ ಡಾರ್ಲಿಂಗ್ಸ್ ಎಲ್ಲ ಯಾವಾಗ ಬೇರೆ ಲೆವೆಲ್ ಚೆನ್ನಾಗೇ ಇರ್ತೀನಿ ಅಂತ ಅನ್ಕೊಂತೀನಿ. ಒಂದು ವಿಚಾರ ಹೇಳ್ತೀನಿ ನೋಡಿ ಡಾರ್ಲಿಂಗ್, ಲೈಫಲ್ಲಿ ಏನೇ ಆದರೆ ಏನೇ ಓದೇನೋ ತಲೆ ಕೆಡಿಸ್ಕೊಂಬೇಡಿ. ನಾವು ಹುಟ್ಟೋ ಟೈಮಲ್ಲಿ ಹೇಳ್ಬಿಟ್ಟು ಹುಟ್ಟಲ್ಲ, ಹೋಗೋ ಟೈಮಲ್ಲಿ ಹೇಳ್ಬಿಟ್ಟು ಹೋಗಲ್ಲ. ನಮ್ಮ ಕೈಯಲ್ಲಿ ಏನಿಲ್ಲ ಡಾರ್ಲಿಂಗ್. ಯಾವ ಟೈಮಲ್ಲಿ ಏನಾಗುತ್ತೋ, ಯಾವ ಟೈಮಲ್ಲಿ ಏನು ಹೋಗುತ್ತೋ ನಮ್ಮ ಕೈಯಲ್ಲಿ ಏನಿಲ್ಲ. ಟೆನ್ಷನ್ ಬಿಟ್ಬಿಡಿ ಅಂತೀನಿ. ಟೆನ್ಷನ್ನೇ ಬೇಡ ಲೈಫಲ್ಲಿ, ಆದರೆ ರಿಸ್ಕ್ ತಗೊಳ್ಳಿ. ಲೈಫಲ್ಲಿ ಟೆನ್ಷನ್ ಬಿಡಿ, ರಿಸ್ಕ್ ತಗೊಳ್ಳಿ. ನನ್ನ ಲೈಫಲ್ಲಿ ನಾನು ಇದನ್ನ ತುಂಬಾ ಸತಿ ಇದನ್ನೇ ನಾನು ಫಾಲೋ ಮಾಡೋದು. ಟೆನ್ಷನ್ ಬಿಟ್ಬಿಡ್ತೀನಿ, ರಿಸ್ಕ್ ತಗೊಂತೀನಿ. ಇದನ್ನ ಯಾವಾಗಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ, ಒಂದು ವ್ಯಕ್ತಿನ ನನ್ನ ಲೈಫಲ್ಲಿ ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡಾದ್ಮೇಲೆ ನಾನು ಇದನ್ನೇ ಡಾರ್ಲಿಂಗ್ ನನ್ನ ಲೈಫಲ್ಲಿ ನಾನು ಯೂಸ್ ಮಾಡ್ಕೊಂಡಿರೋದು. ಈ ವ್ಯಕ್ತಿಗೆ ಇಂಟ್ರೊಡಕ್ಷನ್ನೇ ಬೇಡ. ಇರ್ತಾರಲ್ಲ ಇವರೇ, ದ ರಾಕ್, ಡೇವಿಡ್ ಜಾನ್ಸನ್. ಇವ್ರನ್ನ ನಾನು ಯಾವಾಗ ಇವ್ರ ಬಗ್ಗೆ ಕಂಪ್ಲೀಟ್ ಆಗಿ ನನಗೆ ಗೊತ್ತಾಯ್ತೋ ಆವಾಗಿಂದ ಇವರೇ ನನ್ನ ಇನ್ಸ್ಪಿರೇಷನ್ ಅನ್ನೋಕ್ಕಿಂತ ಎಲ್ಲ ಕಡೆ ಇವ್ರ ಬಗ್ಗೆಲ್ಲ ಈ ಮನುಷ್ಯನ ನಾನು ನೋಡಿದ್ಮೇಲಿಂದ ಏನಕ್ಕಪ್ಪ ಇವಾಗ ಇವ್ರ ಬಗ್ಗೆ ಮಾತಾಡ್ತಾ ಇದೀನಿ ಅಂದ್ರೆ, ರೀಸೆಂಟ್ ಆಗಿ 6 months ಎಬೋ ಸ್ಮ್ಯಾಶಿಂಗ್ ಮಿಷಿನ್ ಅಂತ ಒಂದು ಮೂವಿ ಮಾಡ್ತಾ ಇದ್ದಾರೆ ಇವರು. ಈ ಮೂವಿಗೋಸ್ಕರ ಇವರು ಎಫೆಕ್ಟ್ ಹಾಕಿದ್ದಾರೆ. ಇವ್ರು ಆಲ್ರೆಡಿ ಬಲ್ಕ್ ಆಗಿದ್ದಾರೆ. 365 days ವರ್ಕೌಟ್ ಇವ್ರದ್ದು. 52 ದಿವಸ ಬಿಟ್ಬಿಟ್ಟು ಮಿಕ್ಕಿದ್ದು 313 ದಿವಸನು ವರ್ಕೌಟ್ ಮೇಲೆ ವರ್ಕೌಟ್. ಇವ್ರು ಎಲ್ಲಿ ಹೋಗ್ತಾರೋ ಅಲ್ಲಿ ಜಿಮ್ಮು. ಇವ್ರಿಗಂತ ಪ್ರೈವೇಟ್ ಜೆಟ್ ಇದೆ, ಪ್ರೈವೇಟ್ ಏರೋಪ್ಲೇನ್ ಇದೆ, ಪ್ರೈವೇಟ್ ಬೋಟ್ ಇದೆ. ಇವ್ರಿಗಂತ ಎಲ್ಲಿ ಹೋಗ್ತಾರ ಇವರು ಎಲ್ಲಾ ಜಾಗದಲ್ಲೂ ಇವ್ರಿಗಂತ ಜಿಮ್ ಇದ್ದೇ ಇರುತ್ತೆ 24/7. ಇವ್ರಿಗಂತ ಪರ್ಸನಲ್ ಆಗಿ ಡಾಕ್ಟರ್ ಇರ್ತಾರೆ. ಎಲ್ಲರೂ ಇವ್ರ ಲೈಫ್ ಸ್ಟೈಲ್ ಹೇಗಿದೆ ಅಂದ್ರೆ ಇಮ್ಯಾಜಿನೇಷನ್ ಮಾಡ್ಕೊಳಕ್ಕಾಗಲ್ಲ. ಕತರ್ನ ಪೀಸ್ಫುಲ್ ಆಗೆಲ್ಲ ಮಾಡಿಕ್ಬಿಟ್ಟು ಹೋಗಿದ್ದಾರೆ. ಆದ್ರೆ ಇವಾಗ ಸ್ಮ್ಯಾಶಿಂಗ್ ಮಿಷಿನ್ ಅಂತ ಮೂವಿ ಮಾಡ್ತಾ ಇದ್ದಾರೆ. 6 months ಮುಂಚೆ ಶೂಟಿಂಗ್ ಎಲ್ಲ ಆಗಿದೆ. ಆ ಮೂವಿಯಲ್ಲಿ ಇವರು ತುಂಬಾ ಎಫೆಕ್ಟ್ ಹಾಕಿದ್ದಾರೆ. ಯಾವ ತರ ಎಫೆಕ್ಟ್ ಹಾಕಿದ್ದಾರೆ ಅಂದ್ರೆ, ಅವ್ರ ಲೈಫಲ್ಲಿ ಈ ತರ ಎಫೆಕ್ಟ್ ಬೇರೆ ಮೂವಿಗೆ ಇವ್ರು ಹಾಕಿಲ್ಲ. ಆ ತರ ಎಫೆಕ್ಟ್ ಇದೆ. ಏಜ್ ಅಲ್ಲೂ ಮನುಷ್ಯ ಇವಾಗ ಬೇರೆ ಲೆವೆಲ್ ಅಲ್ಲಿ ಇದ್ದಾನೆ. ಬಾಡಿ ಆ ಫಿಟ್ನೆಸ್ಗೆನೆ ಆ ಫಿಟ್ನೆಸ್ ವಿಡಿಯೋ ನೋಡಿದ್ರೇನೆ ಬೇರೆವನ್ಗೆ ಜಿಮ್ಗೆ ಹೋಗಲ್ಲ, ನಾನ್ ಜಿಮ್ಗೆ ಏನು ಮಾಡಲ್ಲ ಅನ್ನೋನ್ಗೆಲ್ಲ ರಾಕ್ ವಿಡಿಯೋ ತೋರಿಸಿದ್ರೆ ಸಾಕು. ನಾಳೆ ದಿವಸ ನಾಳೆ ಬೆಳಗ್ಗೆ 5 ಗಂಟೆಗೆ ನೋಡಿದ್ರೆ ಅವನು ಎಲ್ಲಿ ಮಲಗಿರ್ತಾನಂದ್ರೆ ಜಿಮ್ಮಲ್ಲಿ ಇರ್ತಾನೆ ರೆಡಿಯಾಗಿ. ಜಿಮ್ಮಲ್ಲಿ ವರ್ಕೌಟ್ ಸ್ಟಾರ್ಟ್ ಮಾಡ್ತಾ ಇರ್ತಾನೆ. ಸಾಂಗ್ ಎಲ್ಲ ಹಾಕೊಂಡು ಎವ್ರಿ ಸಾಂಗ್ ಹಾಕೊಂಡು ಜಿಮ್ಮಲ್ಲಿ ವರ್ಕೌಟ್ ಭಯಂಕರ ಮಾಡ್ತಾ ಇರ್ತಾನೆ. ಆ ತರ ಇನ್ಸ್ಪಿರೇಷನ್ ಆಗ್ತು. ಇವ್ರ ಟ್ಯಾಲೆಂಟ್ ನ ತೋರ್ಸ್ಕೊಂಡೆ ಇವ್ರು ಬಂದಿರೋದು. ರೆಸ್ಲಿಂಗ್ ಹೋಗ್ತಾರೆ, ಈ ಕಡೆ ಮೂವಿಗೆ ಹೋಗ್ತಾರೆ, ಏನ್ ಮಾಡ್ಬೇಕು ಅವ್ರು ಅದೆಲ್ಲ ಮಾಡ್ತಾ ಇದಾರೆ. ಬಟ್ ಜಿಮ್ಮು ಅವ್ರ ಲೈಫಲ್ಲಿ ಅವ್ರ ಲೈಫ್ ನ ಚೇಂಜ್ ಮಾಡಿದ್ದೆ ಜಿಮ್ಮು. ಅವರ ಬಾಡಿ, ಆ ಸ್ಟ್ರಕ್ಚರ್, ಆ ಹೈಟು, ಇದಕ್ಕೆ ತುಂಬಾ ಜನ ವರ್ಲ್ಡ್ ವೈಡ್ ಅಲ್ಲಿ ಇವ್ರಿಗೆ ಫ್ಯಾನ್ಸ್ ಗಳಿರೋದು. ದ ರಾಕ್ ಅಂತ ಹೇಳಿದ್ರೆ ಸಾಕು ಎಲ್ಲರೂ ಸ್ಟನ್ ಆಗ್ಬಿಡ್ತಾರೆ. ಓ ಆ ಮನುಷ್ಯನ, ಓ ನಾನು ಫಾಸ್ಟ್ ಅಂಡ್ ಫ್ಯೂರಿಯಸ್ ಅಲ್ಲಿ ನೋಡಿದ್ದೀನಿ, ನಾನು ಬ್ಲ್ಯಾಕ್ ಆಡಮ್ ಅಲ್ಲಿ ನೋಡಿದ್ದೀನಿ. ಭಯಂಕರ ಫೈಟು, ಏನ್ ಹೈಟು, ಏನ್ ವೈಟು. ಅವರು ಆ ಮೂವಿಯಲ್ಲಿ ಫೈಟ್ ಏನಾದ್ರು ಮಾಡ್ತಾ ಇದ್ರೆ ಆ ಫೈಟ್ ಸೀನ್ ನೋಡೋದಕ್ಕಂತಾನೆ ತುಂಬಾ ಜನ ಹೋಗ್ತಾರೆ. ಇವ್ರು ಅದು ಸುಮ್ನೆ ಎಲ್ಲ ಫೈಟ್ ಸೀನ್ ಎಲ್ಲ ಮಾಡಲ್ಲ. ಮಾಡಿದ ಫೈಟ್ ಸೀನು ಬೇರೆ ತರ ನ್ಯಾಚುರಲ್ ಆಗಿರುತ್ತೆ. ನೀವ್ ಯಾವುದೇ ಒಂದು ಮೂವಿ ತಗೊಳ್ಳಿ, ಅವ್ರ ಫೈಟ್ ಸೀನ್ ನೋಡಿ. ಆ ಫೈಟ್ ಸೀನು ಆ ಫೈಟ್ ಮಾಸ್ಟರ್ ಇರ್ತಾನೆ, ಅವ್ರು ಹೇಳ್ತಾರೆ ಈ ತರ ಮಾಡಿ ಹಿಂಗ ಅಂತ. ಆ ಫೈಟ್ ಮಾಸ್ಟರ್ ಏನ್ ಹೇಳ್ತಾನೋ ಅದಕ್ಕಿಂತ ಒಂದ್ ಸ್ಟೆಪ್ ಮೇಲೆ ಹೋಗಿ ಇವ್ರು ಮಾಡೋದು. ಪ್ರತಿ ಒಂದು ಸೀನು ಅಷ್ಟೇ ಅಷ್ಟು ಪರ್ಫೆಕ್ಟ್ ಆಗಿ ಮಾಡ್ತಾರೆ. ಏನ್ ಮಾಡೋದು, ಈ ತರ ಹೆಲ್ತ್ ಇಶ್ಯೂ ಇದೆ. ಇವಾಗ ಅನ್ಫಾರ್ಚುನೇಟ್ಲಿ ಆಗಿ ಅವ್ರು ತುಂಬಾ ಸಣ್ಣ ಆಗಿದ್ದಾರೆ. ಎಷ್ಟು ಸಣ್ಣ ಆಗಿದ್ದಾರೆ ಅಂದ್ರೆ 70 kg ಕಮ್ಮಿ ಆಗಿದ್ದಾರೆ. 70 kg ಏನ್ ಬ್ರೋ ಹಿಂಗಂತೀರಾ? 70 kg ನಾನೇ 70 kg ಬ್ರೋ. ಹೇಳ್ಬೇಕಂದ್ರೆ ನಾನೇ 70 kg ಇದೀನಿ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ. ಬಟ್ ಆ ಮನುಷ್ಯ 70 kg ಕಮ್ಮಿ ಆದ್ರೆ ಹೆಂಗಿರೋ ಬಾಡಿ ಹೆಂಗ್ ಕಮ್ಮಿ ಆಗಲ್ಲ. ಇವಾಗಿದು ಎಲ್ಲಾರು ಸ್ಟೈರಾಯ್ಡ್ ಯೂಸ್ ಮಾಡಿದ್ದಾರೆ, ಅದರಿಂದ ಅವ್ರು ಕಮ್ಮಿ ಇದಾಗಿದ್ದಾರೆ ಅಂತ ಇಲ್ಲ. ಅವ್ರಿಗೆ ಹೆಲ್ತ್ ಇಶ್ಯೂ ಇದೆ, ಅದರಿಂದ ಅವ್ರು ಸಣ್ಣ ಆಗಿರೋದು. ರೆಡಿ ಆಗ್ತಾರೆ, ಇನ್ನ 1 year 2 years ಅಲ್ಲೂ ರೆಡಿ ಆಗ್ತಾರೆ. ಕಮ್ ಬ್ಯಾಕ್ ಕೊಟ್ರೆ ಇನ್ನ ಥಿಯೇಟರ್ಗಳು ಅಷ್ಟೇ, ಇನ್ನ ಮುಚ್ಕೊಂಡು ಹೋಗ್ಬೇಕು. ಆ ತರ ಕಮ್ ಬ್ಯಾಕ್ ಕೊಡ್ತಾರೆ. ಮೂವೀಸ್ ಎಲ್ಲ ಬೇರೆ ಲೆವೆಲ್ ಅಲ್ಲಿ ಇದೆ ಅವ್ರದ್ದು.
ಅವ್ರ ಅಪ್ಕಮಿಂಗ್ ಮೂವೀಸ್ ಎಲ್ಲ ನೋಡಿದ್ರೆ ನೀವು ಶಾಕ್ ಆಗ್ಬಿಡ್ತೀರ. ಆ ತರ ಮೂವೀಸ್ ಎಲ್ಲ ಸೈನ್ ಮಾಡ್ಬಿಟ್ಟು ಅವ್ರು ಏನ್ ಹೇಳ್ತಾ ಇದ್ದಾರೆ ಡಾಕ್ಟರ್ ಅಂದ್ರೆ, ಇನ್ನೂ ಸ್ವಲ್ಪ ನಮಗ್ ಟೈಮ್ ಕೊಡಿ, ಟಾಕ್ನ ನಾವು ಸ್ವಲ್ಪ ಇನ್ನ ಇಂಪ್ರೂವ್ಮೆಂಟ್ ಮಾಡ್ತೀವಿ, ಅದೇನಿದೆಯೋ ಹೆಲ್ತ್ ಇಶ್ಯೂ ಅದೆಲ್ಲ ನಾವು ಕ್ಲಿಯರ್ ಮಾಡ್ತೀವಿ, ಆಮೇಲೆ ಬೇಕಾದ್ರೆ ಅವ್ರು ಸ್ವಲ್ಪ ವರ್ಕೌಟ್ಗೆ ಹೋಗ್ಲಿ, ಆಮೇಲೆ ಮೂವಿನ ಬೇಕಾದ್ರೆ ಅವ್ರು ಆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನಿಮ್ಮ ಹತ್ರ ಟೆಕ್ನಾಲಜಿ ಇದೆಯಲ್ಲ AI ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ, ಗ್ರಾಫಿಕ್ಸ್ ಯೂಸ್ ಮಾಡ್ಕೊಳ್ಳಿ ಅಂತ ಡಾಕ್ಟರ್ ಸಜೆಷನ್ ಕೊಡ್ತಾ ಇದ್ದಾರೆ ಡೈರೆಕ್ಟರ್ಗೆ. ಯಾಕಂದ್ರೆ ಇವರೇ ವರ್ಲ್ಡ್ ಅಲ್ಲಿ ಹೈಯೆಸ್ಟ್ ಪೇಡ್ ಆಕ್ಟರ್ ಅಂದ್ರೆ ದ ರಾಕ್. ಇವ್ರ ಮುಂದೆ ಬೇರೆ ಯಾರು ಇದಾರೋ ನಮ್ಗದ್ ಬೇಕಾಗಿಲ್ಲ, ಬಟ್ ಇವರೇ ಹೈಯೆಸ್ಟ್ ಪೇಡ್ ಆಕ್ಟರ್ ಈ ವರ್ಲ್ಡ್ ಅಲ್ಲಿ ಇವ್ರು. ಯಾಕಂದ್ರೆ ಅವ್ರನ್ನ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿದ್ದು, ಅವ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊಂತೀನಿ. ನಮ್ ಇನ್ಸ್ಪಿರೇಷನ್ ಅವರು, ಅವರಿಂದ ಕಲ್ತಿದ್ದೀನಿ, ಅವರಿಂದ ಮುಂದೆ ಹೋಗಿದ್ದೀನಿ. ಆದ್ರಿಂದ ಆ ಮನುಷ್ಯನ್ಗೆ ನಮ್ ಸಪೋರ್ಟು ಇದ್ದೇ ಇರುತ್ತೆ, ನಮ್ ಡಾರ್ಲಿಂಗ್ ಸಪೋರ್ಟು ಇರುತ್ತೆ ಅನ್ಕೊಂತೀನಿ. ಥ್ಯಾಂಕ್ ಯು ಡಾರ್ಲಿಂಗ್, ವಿಡಿಯೋ ನೋಡ್ತಿರೋದಕ್ಕೆ. ಇದೇ ತರ ನಿಮ್ಗೆ ಹೊಸ ಹೊಸ ವಿಚಾರ ತಿಳಿಸ್ತಾ ಇರ್ತೀನಿ. ಸ್ವಲ್ಪ ಬೇಜಾರಾಗಿದೆ ಈ ವಿಡಿಯೋ ಮಾಡೋದಿಕ್ಕೆ. ನಾವು ಯಾವ ತರ ನೋಡ್ಬೇಕು ಅನ್ಕೊಂಡಿದ್ದು ಆ ತರ ನೋಡಕ್ಕಾಗಿಲ್ಲ ರಾಕ್ನ, ಬಟ್ ಕಮ್ ಬ್ಯಾಕ್ ಕೊಡ್ತಾರೆ. ಕೊಟ್ಟಾವಾಗ ಮಾತ್ರ ಆ ದಿವಸ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಒಳ್ಳೇದಾಗತ್ತೆ ಬ್ಲಾಗ್ಗೆ.